ಕಳೆದ ರಾತ್ರಿ ದಾವಣಗೆರೆ ಜಿಲ್ಲೆಯ ಬಹುತೇಕ ಕಡೆ ಮಳೆಯಾಗಿರ್ತಕ್ಕಂಥದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ ಅಂತ ಹೇಳಬೇಕು. ನಾವೀಗ ದಾವಣಗೆರೆ ತಾಲೂಕಿನ ಮುದಹದಡಿ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಇಲ್ಲಿ ಜರೆಕಟ್ಟೆ ಆಗಿರ್ಬೋದು, ದೇವರ ಬೆಳಕೆರೆ ಆಗಿರ್ಬೋದು, ಈ ಬಹುತೇಕ ಸುತ್ತಲಿನ ಪ್ರದೇಶದಲ್ಲಿ ಒಂದು ರೀತಿಯಾದಂಥ ಇದು ಕೊನೆ ಭಾಗದ ರೈತರು ಭತ್ತ ಇನ್ನೆರಡು ಮೂರು ದಿನಗಳಲ್ಲಿ ಕಟಾವು ಆಗಬೇಕಾಗಿತ್ತು. ಕೆಲವು ಬಹುತೇಕ ಕಡೆ ಕಟಾವನ್ನು ಆಗ್ತಾ ಇರ್ತಕ್ಕಂಥದ್ದು, ಭತ್ತದ ರಾಶಿಯನ್ನು ಜನ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಅನಿರೀಕ್ಷಿತವಾಗಿ ನಿನ್ನೆ ಸುರಿದಂಥ ಭಾರಿ ಮಳೆಗೆ ಅಪಾರ ಪ್ರಮಾಣದಲ್ಲಿ ಭತ್ತ ಸುಮಾರು ಸಾವಿರಾರು ಎಕರೆ ಪ್ರದೇಶದಲ್ಲಿನ ನಾವೊಂದು ಭತ್ತ ಸರ್ವನಾಶ ಆಗಿರ್ತಕ್ಕಂಥದ್ದು, ತೆನೆ ಕೂಡ ನೆಲಕ್ಕೆ ಬಿದ್ದಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಅದು ನೀರಿನಲ್ಲಿ ಮುಳುಗಿರ್ತಕ್ಕಂಥ. ವಿಶೇಷವಾಗಿ ಹೆಚ್ಚು ಇದೇನು ಕೊನೆ ಭಾಗದ ರೈತರು ಅತಿ ಏನೋ ಭದ್ರಾ ಕಾಲುವೆ ನೀರು ಕೊನೆ ಭಾಗ ಇರುವುದರಿಂದ ಇವರು ತಡವಾಗಿ ನಾಟಿಯನ್ನು ಮಾಡ್ತಕ್ಕಂಥದ್ದು. ಕಾರಣ ಅಂದರೆ ಏನು ಮೇಲ್ಭಾಗದಲ್ಲಿರ್ತಕ್ಕಂಥ ಚನ್ನಗಿರಿ ಆಗಿರ್ಬೋದು, ಬಹುತೇಕ ಬೇರೆ ಬೇರೆ ತಾಲೂಕುಗಳಿಂದ ನೀರು ಬಂದ ನಂತರ ಈ ಪ್ರದೇಶಕ್ಕೆ ನೀರು ಬರ್ತಕ್ಕಂಥದ್ದು. ಅವರು ನಾಟಿ ಮಾಡಿದ 10-15 ದಿನಗಳ ನಂತರ ಈ ಪ್ರದೇಶದ ಜನ ಅಂದರೆ ಭದ್ರಾ ಕಾಲುವೆ ನೀರು ಈ ಬರಲಿಕ್ಕೆ ವಿಳಂಬ ಆದ ಹಿನ್ನೆಲೆಯಲ್ಲಿ ಒಂದು 10-15 ದಿನ ವಿಳಂಬವಾಗಿ ಇವರು ನಾಟಿ ಮಾಡಿರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ಈಗ ಭತ್ತ ಕಟಾವಿಗೆ ಬಂದಿರತಕ್ಕಂಥದ್ದು. ಈ ಕಟಾವಿಗೆ ಬಂದಂಥ ಭತ್ತ ಸಂಪೂರ್ಣವಾಗಿ ಸರ್ವನಾಶ ಆಗಿರ್ತಕ್ಕಂಥದ್ದು. ಬಹುತೇಕ ಕಡೆ ಏನು ಭತ್ತದ ಗದ್ದೆಗಳಿದ್ದಾವೆ, ಬಹುತೇಕ ಗದ್ದೆಗಳಲ್ಲಿ ಕೂಡ ಸುಮಾರು 40-50 ಭತ್ತದ ಗದ್ದೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಅಂತಂದರೆ ಒಂದೇ ದಿನ ಏನು ಅಪಾರ ಪ್ರಮಾಣ ನಿನ್ನೆ ರಾತ್ರಿ ಗುಡುಗು ಮತ್ತು ಮಳೆ ಇದೇನು ಸಿಡಿಲು ಸಹಿತ ಒಂದು ಭಾರಿ ಮಳೆ ಆಯಿತು. ಆ ಮಳೆಯ ಹಿನ್ನೆಲೆಯಲ್ಲಿ ಅಪಾರ ಮತ್ತು ಮಳೆಯ ಜೊತೆಗೆ ಭಾರಿ ಪ್ರಮಾಣದ ಗಾಳಿ ಇರುತ್ತೆ. ಹೀಗಾಗಿ ಗಾಳಿಗೆ ಕೂಡ ಈ ಭತ್ತ ಸಂಪೂರ್ಣವಾಗಿ ತೆನೆಗಳಿಗೆ ನೆಲಕ್ಕೆ ಏನು ಉರುಳಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಬಹುತೇಕ ಕಡೆ ಈ ಪ್ರದೇಶದಲ್ಲಿರ್ತಕ್ಕಂಥ ಭತ್ತದ ಗದ್ದೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಏನು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಮತ್ತು ಕೃಷಿ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯವರು ಬಂದು ಏನು ಸರ್ವೆಯನ್ನು ಮಾಡಬೇಕು ಮತ್ತು ಘಟನಾ ಸ್ಥಳಕ್ಕೆ ಬರಬೇಕು, ಎಲ್ಲೆಲ್ಲಿ ಆಗಿದೆ ಅಂತಕ್ಕಂಥದ್ದು. ಈ ಹಿಂದೆ ಕೂಡ ಭತ್ತದ ಏನು ರಾಜ್ಯ ಸರ್ಕಾರ ಈ ಹಿಂದೆ ಕೂಡ ಏನು ಇನ್ಶೂರೆನ್ಸ್ ಮಾಡಿಸ್ಬೇಕಾಯಿತು, ಕ್ರಾಪ್ ಇನ್ಶೂರೆನ್ಸ್ ಮಾಡಿಸುವ ಒಂದು ವೇಳೆಯಲ್ಲಿ ಒಂದು ಫ್ರೂಟ್ ಅಂತ ಏನೋ ಒಂದು ಆ್ಯಪ್ ಬರ್ತಿದೆ. ಆ ಆ್ಯಪ್ನಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿಲ್ಲ ಎಂಬತಕ್ಕಂಥದ್ದು. ಅವರು ಏನೋ ಒಂದು ಇನ್ಶೂರೆನ್ಸ್ಗಾಗಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ರು. ಆ ರಿಜಿಸ್ಟ್ರೇಷನ್ ಮಾಡಿಸುವ ವೇಳೆಯಲ್ಲಿ ಸಂಪೂರ್ಣ ಭತ್ತದ ಗದ್ದೆಗಳು ಎಲ್ಲ ಖಾಲಿ ಇದ್ದು ಅವು ಇನ್ನೂ ನಾಟಿ ಕೂಡ ಆಗಿರಲಿಲ್ಲ. ಹೀಗಾಗಿ ಬೆದ್ಲು ಎಂಬತಕ್ಕಂಥ ಅದರಲ್ಲಿ ದಾಖಲಾಗಿದೆ ಎಂಬತಕ್ಕಂಥ ಒಂದು ಆರೋಪವನ್ನು ರೈತರು ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಏನು ಇವರಿಗೆ ಪರಿಹಾರ ಕೂಡ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಇದ್ದರಿಂದ ಮಳೆ ಒಂದೇ ದಿನದ ಮಳೆ ಒಂದು ಅಪಾರ ಪ್ರಮಾಣದ ಒಂದು ಹಾನಿ ಮಾಡಿದೆ ಅಂತ ಹೇಳಬೇಕು. ವಿಶೇಷವಾಗಿ ಈ ಎಲ್ಲ ಒಂದು ಭತ್ತದ ಒಂದು ಗದ್ದೆಗಳಿಗೆ ಏನು ತೋಟಗಾರಿಕೆ ಇಲಾಖೆ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಸೂಕ್ತವಾದ ಪರಿಹಾರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕೆಂಬತಕ್ಕಂಥದ್ದು ಇಲ್ಲಿನ ಒಂದು ರೈತರ ಆಗ್ರಹವಾಗಿದೆ. ಮುದಹದಡಿಯಿಂದ ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.